ನಮಸ್ಕಾರ. ಆಯುಷ್ಚೇತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಮನಾ ಭಟ್, ಆಯುರ್ವೇದ ತಜ್ಞ ವೈದ್ಯೆ, ಯೋಜನಾ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಅವರ್ಸ. ನಮ್ಮ ಈ ಸರಣಿಯಲ್ಲಿ ನಾವು ಆಯುರ್ವೇದದ ಪ್ರಕಾರ ಹೇಳಿದಂತಹ ದೇಹ ರಚನೆ, ಅದರ ಆರೋಗ್ಯ ಹಾಗೂ ಅದನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ನೋಡ್ತಾ ಹೋಗೋಣ. ತುಂಬ ಜನ ನೋಡಿರ್ತೀರಾ, ಈಗಿತ್ಲಾಗಿ ಈ ಸ್ಕಿನ್ ಪ್ಲೇಕ್ಸ್ನಂತಹ ಒಂದು ತೊಂದರೆ ತುಂಬ ಜಾಸ್ತಿ ಆಗಿದೆ. ಅದರಲ್ಲೂ ಸೋರಿಯಾಸಿಸ್, ಸ್ಪೆಸಿಫಿಕ್ಕಾಗಿ ಸೋರಿಯಾಸಿಸ್ ಅನ್ನುವಂತಹ ತೊಂದರೆ ತುಂಬ ಜಾಸ್ತಿ ಆಗಿದೆ. ಸೋರಿಯಾಸಿಸ್ ಅಂದರೆ ನೀವೆಲ್ಲರೂ ನೋಡಿರ್ಬೋದು, ಪ್ಲೇಕ್ಸ್ ಇರುತ್ತೆ, ಅಂದರೆ ದೊಡ್ಡ ದೊಡ್ಡ ಪ್ಯಾಚಸ್ ಇರುತ್ತೆ. ಎಸ್ಪೆಷಲಿ ಮೊಳಕೈ ಮೇಲೆ, ಮೊಳಕಾಲ ಮೇಲೆ, ಸಣ್ಣ ಸಣ್ಣ ಸಂದುಗಳ ಮೇಲೆ ಈ ತರಹ ಶುರುವಾಗಿ ಕ್ರಮೇಣವಾಗಿ ಇಡೀ ದೇಹಕ್ಕೆ ಹಬ್ಬುವಂತಹ ಪ್ಯಾಚಸ್ಸಿಗೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸುಮಾರು ಜನಕ್ಕೆ ಸ್ಕ್ಯಾಲ್ಪ್ ಅಂದರೆ ಈ ತಲೆಯ ಒಂದು ಚರ್ಮ ಏನಿರುತ್ತೆ, ಕೂದಲಿನ ಬುಡದ ಚರ್ಮ, ಆ ಥರ ಸ್ಕ್ಯಾಲ್ಪಲ್ಲಿ ಕೂಡ ಈ ಥರ ಪ್ಯಾಚಸ್ ಕಾಣಿಸುತ್ತೆ. ಇದಕ್ಕೆ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಇದನ್ನು ಡ್ಯಾಂಡ್ರಫ್ ಆಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ ಪ್ರಮೇಯ ತುಂಬ ಜಾಸ್ತಿ. ಅದನ್ನು ಹೇಗೆ ನಾವು ಐಡೆಂಟಿಫೈ ಮಾಡ್ಕೋಬಹುದು? ಒಂದು, ತುಂಬ ಶೈನಿ ಇರುತ್ತೆ ಪ್ಯಾಚಸ್ಸು. ಈ ಮೀನಿನ ಚರ್ಮ ನೋಡಿದ್ರೆ ನೀವು ಹೇಗೆ ಹೊಳೆಯುತ್ತಲ್ಲ, ಅದೇ ತರಹ ಒಂದು ಹೊಳೆತಾ ಇರುತ್ತೆ ಪ್ಯಾಚಸ್ಸು. ಸ್ಕಿನ್ನಿಗೆ, ಚರ್ಮಕ್ಕೆ ಅಂಟಿಕೊಂಡಿರುತ್ತೆ, ಅದನ್ನು ನಾವು ತೆಗಿಲಿಕ್ಕೆ ಆಗೋದಿಲ್ಲ. ಮತ್ತು ಫೋರ್ಸ್ಫುಲಿ ತೆಗೆದ್ರೆ ಬ್ಲೀಡ್ ಆಗುತ್ತೆ, ರಕ್ತ ಬರುತ್ತೆ. ಮತ್ತು ತುಂಬ ಇಚ್ಚಿಂಗ್ ಇರುತ್ತೆ. ಆ ಏನು ಪ್ಲೇಕ್ಸ್ ಇದೆ ಆ ಜಾಗದಲ್ಲಿ ತುಂಬಾ ಇಚ್ಚಿಂಗ್ ಇರುತ್ತೆ. ಇದನ್ನು ನಾವು ಆಯುರ್ವೇದದಲ್ಲಿ ಕಫಗತ ಒಂದು ಚರ್ಮ ವಿಕಾರವಾಗಿ ನಾವು ನೋಡ್ತೇವೆ. ಹಾಗೂ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಎಕ್ಸಸ್ ಇಂಟೇಕ್ ಆಫ್ ಸೀ ಫುಡ್ ಅಥವಾ ತುಂಬ ಕಫವಿಕೃತಿ ಉಳ್ಳುವಂತಹ ಆಹಾರ, ಹಾಗೂ ಅಸಾತ್ಮ್ಯ ಭೋಜನ ಅಂತ ನಾವೇನು ಹೇಳ್ತೀವಿ, ಮೀನಿನಂತಹ ಒಂದು ಆಹಾರದ ಜೊತೆಗೆ ಹಾಲು ಮಜ್ಜಿಗೆಯನ್ನು ತೆಗೆದುಕೊಳ್ಳುವಂತಹದ್ದು, ಮೊಸರನ್ನು ನಾವು ಕುದಿಸಿ ತಯಾರು ಮಾಡುವಂತಹ ಎಷ್ಟೊಂದು ಪದಾರ್ಥಗಳು, ಈ ತರಹ ಅಸಾತ್ಮ್ಯ ಆಹಾರವನ್ನು ನಾವು ಸೇವಿಸುವುದರಿಂದ ಈ ತರಹ ಸೋರಿಯಾಸಿಸ್ನಂತಹ ಒಂದು ಚರ್ಮದ ಒಂದು ತೊಂದರೆ ಶುರುವಾಗುತ್ತೆ. ಇನ್ನು ನಾವು ಈ ಸೋರಿಯಾಸಿಸ್ ಹೇಗೆ ಆಗತ್ತೆ ಅಂತ ನೋಡೋದಿದ್ರೆ ಇದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಲೈಕ್ ಈಗ ನಮ್ಮ ಚರ್ಮದ ಏನು ಸೆಲ್ಸ್ ಇದೆ ಅಲ್ಲ, ಆ ಸೆಲ್ಸು ತಿಂಗಳಿಗೆ ಒಂದು ಸರ್ತಿ ಫಾರ್ಮ್ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಸೊ ಹಾಗೆ ಡೆಸ್ಟ್ರಾಯ್ ಆಗಿದ್ದು ಸಾಮಾನ್ಯವಾಗಿ ಉದುರು ಹೋಗುತ್ತೆ, ನಮ್ಮ ಚರ್ಮದ ಮೇಲೆ ಅಂಟಿಕೊಂಡು ಕೂರುವುದಿಲ್ಲ. ಆದರೆ ಸೋರಿಯಾಸಿಸ್ ತೊಂದರೆಯಲ್ಲಿ ಏನಾಗುತ್ತೆ, ಪ್ರತಿ 3-4 ದಿನಕ್ಕೊಂದು ಸತಿ ಈ ತರಹ ಚರ್ಮದ ಸೆಲ್ಗಳು ಡಿಸ್ಟ್ರಕ್ಟ್ ಆಗಿ ಚರ್ಮದ ಮೇಲೆ ಅಂಟಿಕೊಂಡು ಕೂರುತ್ತೆ. ಸೊ ಆ ಥರ ಆದವಾಗ ಈ ಥರ ಪ್ಲೇಕ್ಸ್ಗಳು ಫಾರ್ಮ್ ಆಗಿಬಿಟ್ಟು ನಮಗೆ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಸೋರಿಯಾಸಿಸ್ಸು ನಮಗೆ ಶುರುವಾಗುವಂಥದ್ದು. ಮುಖ್ಯವಾಗಿ ಈ ಸೋರಿಯಾಸಿಸ್ ಇರುವವರು ತುಂಬ ಈ ಮೊಸರು, ತೊಗರಿಬೇಳೆ, ಬದನೆಕಾಯಿ, ಉದ್ದಿನಬೇಳೆಯಂತಹ ಒಂದು ನಾವು ನಂಜಿನ ಒಂದು ವಸ್ತುಗಳು ಅಂತ ಏನು ಹೇಳ್ತೇವೆ, ಆ ತರಹ ನಂಜಿನ ವಸ್ತುಗಳನ್ನು ಬಿಡಬೇಕು. ಈ ಥರ ನಂಜಿನ ವಸ್ತು ಬಿಡಬೇಕು ಅಂದಾಗ ಸಾಮಾನ್ಯವಾಗಿ ಉದ್ಭವ ಆಗೋ ಪ್ರಶ್ನೆ, ಜನ ಕೇಳುವಂಥ ಪ್ರಶ್ನೆ ಅಂತಂದರೆ, ಏನು ನಂಜು ಅಂತಂದರೆ, ನಂಜಿನ ಪದಾರ್ಥ ಅಂದರೆ ಏನು ಅಂತ. ನಮ್ಮ ದೇಹಕ್ಕೆ ಯಾವ ಪದಾರ್ಥವು ಆಗಿ ಬರುವುದಿಲ್ಲವೋ, ಯಾವುದರ ಒಂದು ಆ್ಯಕ್ಟಿವ್ ಪ್ರಿನ್ಸಿಪಲ್ ಅಂತ ಒಂದಿರುತ್ತೆ. ಅಂದರೆ ಬದನೆಕಾಯಿಯಲ್ಲಿ ಅದು ಆ್ಯಕ್ಟಿವ್ ಮಾಡುವಂಥ ಸೊಲಾನಿನ್ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಇರುತ್ತೆ. ಈ ಥರ ಬೇರೆ ಬೇರೆ ಪದಾರ್ಥಗಳಿಗೆ ಒಂದೊಂದು ಆ್ಯಕ್ಟಿವ್ ಪ್ರಿನ್ಸಿಪಲ್ ಇರುತ್ತೆ. ಯಾವ ಆ್ಯಕ್ಟಿವ್ ಪ್ರಿನ್ಸಿಪಲ್ ತಗೊಂಡ್ರೆ ನಮ್ಮ ದೇಹಕ್ಕೆ ಆಗಿ ಬರುವುದಿಲ್ಲವೋ, ಅದು ತುಂಬ ವಿಗರಸ್ ಆಗಿ ರಿಯಾಕ್ಟ್ ಮಾಡುತ್ತೋ ಆ ತರಹ ಒಂದು ಪದಾರ್ಥಕ್ಕೆ ನಾವು ನಂಜು ಅಂತ ಕರಿತೇವೆ. ಈ ತರಹ ಕಫಜ ತೊಂದರೆ ಇದ್ದವರು, ಸೋರಿಯಾಸಿಸ್ ತೊಂದರೆ ಇದ್ದವರು ಬದನೆಕಾಯಿ, ಉದ್ದಿನಬೇಳೆ, ತೊಗರಿಬೇಳೆ, ಮೊಸರಿನಂತಹ ಪದಾರ್ಥಗಳಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು. ಇದನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂಡರ್ ಕನ್ಸಿಡರ್ ಮಾಡ್ತೇವೆ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತಂದರೆ ನಮ್ಮ ದೇಹವು, ನಮ್ಮ ಏನು ಚರ್ಮ ಇದೆ, ನಾನು ಮೊದಲೇ ಹೇಳಿದಾಗೆ ಅದು ತುಂಬ ಬೇಗ ಸೆಲ್ಫ್ ಡಿಸ್ಟ್ರಕ್ಟ್ ಆಗುತ್ತೆ, ಉತ್ಪನ್ನ ಆಗಿ ಡಿಸ್ಟ್ರಕ್ಟ್ ಆಗುತ್ತೆ ಚರ್ಮ. ಈ ತರಹ ಚರ್ಮವನ್ನು ಒಂದು ಫಾರಿನ್ ಬಾಡಿ ಥರ ಐಡೆಂಟಿಫೈ ಮಾಡಿಕೊಂಡು
ಅದರ ಆ ಚರ್ಮದ ಮೇಲೆ ನಮ್ಮ ದೇಹದ ಇಮ್ಯುನಿಟಿ ಅಗೇನ್ಸ್ಟ್ ಆಗಿ ಆ್ಯಕ್ಟ್ ಮಾಡಿದವಾಗ ಆಗುವಂತಹ ತೊಂದರೆಯೇ ಈ ಸೋರಿಯಾಸಿಸ್. ಸೊ ಸೋರಿಯಾಸಿಸನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂಡರ್ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಈ ಥರ ಯಾವುದೇ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ದವಾಗ ನಮ್ಮ ದೇಹದಕ್ಕೆ ಡಿಟಾಕ್ಸ್ ಮೆಷರ್ಸನ್ನು ನಾವು ಅಳವಡಿಸ್ಕೊಳ್ಳುವುದು ಬಹಳ ಉತ್ತಮವಾದ ಒಂದು ಚಿಕಿತ್ಸಾ ವಿಧಾನ. ಸೊ ಈ ಸೋರಿಯಾಸಿಸಲ್ಲಿ ಡಿಟಾಕ್ಸ್ ಆಗುವಂಥದ್ದು ವಮನ ಹಾಗೂ ವಿರೇಚನ ಅನ್ನುವಂತಹ ಒಂದು ಚಿಕಿತ್ಸಾ ವಿಧಾನದಿಂದ. ಏನಾಗುತ್ತೆ, ನಮ್ಮ ಸ್ನೇಹಪಾನದ ಟೈಮಲ್ಲಿ ಅಂತಂದರೆ, ಸ್ನೇಹಪಾನ ಅಂದರೆ ಸ್ನೇಹವನ್ನು ಪಾನ ಮಾಡುವಂಥದ್ದು. ಸ್ನೇಹ ಅಂದರೆ ಮೆಡಿಸಿನ್ಸು, ನಮ್ಮ ಯಾವ ತುಪ್ಪದ ಬೇಸು, ಫ್ಯಾಟ್ ಬೇಸಿನ ಒಂದು ಮೆಡಿಸಿನ್ಸ್ ಏನಿರುತ್ತೋ ಅದಕ್ಕೆ ನಾವು ಸ್ನೇಹ ಅಂತ ಕರಿತೇವೆ. ಸೊ ಇದನ್ನು ಪಾನ ಮಾಡುವಂಥದ್ದು ಅಂದರೆ ಕುಡಿಯುವಂತಹದ್ದು. ಇಲ್ಲಿ ಮುಖ್ಯವಾಗಿ ಪ್ರಭೂತ ಮಾತ್ರದಲ್ಲಿ ನಾವು ಈ ಮೆಡಿಸಿನ್ಸನ್ನು ನಾವು ಹೊಟ್ಟೆಗೆ ತಗೊಳ್ಳೋದಕ್ಕೆ ಕೊಡ್ತೇವೆ. ಹಾಗಾಗಿ ಇದನ್ನು ಸ್ನೇಹಪಾನ ಅಂತ ಕರಿತೇವೆ. ಸ್ನೇಹಪಾನದ ಟೈಮಲ್ಲೇ ಏನು ಆಟೋ ಇಮ್ಯೂನ್ ಸಿಸ್ಟಮ್ ಏನಿದೆ ಅಂತಂದರೆ ಆ ಒಂದು ನಮ್ಮ ಚರ್ಮವನ್ನೇ ಒಂದು ಇದ್ರ ಥರ ಶತ್ರುವಿನ ಥರ ನೋಡುವಂಥ ಒಂದು ಏನು ಆಲೋಚನೆ ಇದೆ, ಆ ಆಲೋಚನೆಯ ಚೈನನ್ನು ನಾವು ಇಲ್ಲಿ ತಪ್ಪಿಸ್ಕೊಳ್ಳಲಿಕ್ಕಾಗ್ತದೆ. ಸೊ ಸ್ನೇಹಪಾನ ಮಾಡಿ ನಾವು ವಮನ ಮಾಡಿಸಿದವಾಗ, ವಮನ ಅಂತಂದರೆ ಎಲ್ಲ ಒಂದು ಏನು ಟಾಕ್ಸಿನ್ಸ್ ಏನಿದೆ, ಈ ಕಫ, ಈ ದೋಷ ಪ್ರಭುತ್ವ ಏನಿದೆ, ಅದನ್ನೆಲ್ಲ ನಾವು ವಾಂತಿಯ ಮೂಲಕ ಹೊರಗೆ ತರ್ತೇವೆ. ಸೊ ಈ ತರಹದ ಒಂದು ಪ್ರಕ್ರಿಯೆಯಿಂದ ಏನಾಗುತ್ತೆ, ದೇಹದಲ್ಲಿ ಚರ್ಮದಲ್ಲಿ ಹೆಚ್ಚಿರುವಂತಹ ಕಫದೋಷವನ್ನು ನಾವು ಹೊರಗೆ ಹಾಕ್ತೇವೆ. ಆ ಮೂಲಕವಾಗಿ ನಮಗೆ ಸೋರಿಯಾಸಿಸ್ ಕಮ್ಮಿಯಾಗುತ್ತೆ. ಹಾಗೂ ವಮನದ ಹಿಂದೆಯೇ ವಿರೇಚನವನ್ನು ಕೊಟ್ಟವಾಗ ಅಧಿಕವಾದಂತಹ ಏನು ಉಳಿದಿರುವಂತಹ ಏನು ಶೇಷ ಮಾತ್ರದ ಕಫ ಇರುತ್ತೆ ಹಾಗೂ ಪ್ರಭೂತ ಮಾತ್ರದ ಪಿತ್ತ ಏನಿರುತ್ತೆ ಅದು ನಮಗೆ ಮೋಷನ್ನ ಮುಖಾಂತರ ನಾವು ಹೊರಗೆ ತೆಗೆಯುವಂಥದ್ದು. ಸೊ ಇನ್ ಜನರಲ್ ನಮಗೆ ಕಂಪ್ಲೀಟಾಗಿ ನಮಗೆ ಇಡೀ ಗಟ್ ಹಾಗೂ ಇಡೀ ಬಾಡಿಯು ಒಂದು ಸತಿ ಡಿಟಾಕ್ಸ್ ಆಗೋಗುತ್ತೆ, ಇಡೀ ಶರೀರವು ಒಂದು ಸತಿ ಕ್ಲೀನಾಗಿ ಹೋಗುತ್ತೆ. ಸೊ ಸೋರಿಯಾಸಿಸ್ಸಿನ ಒಂದೇನು ಸಿಂಪ್ಟಮ್ಸ್ ಇದೆ, ಸೋರಿಯಾಸಿಸ್ನ ಒಂದು ತೊಂದರೆ ಏನಿದೆ, ಅದರ ಲಕ್ಷಣಗಳು ಬಹುಮಾತ್ರದಲ್ಲಿ ನಮಗೆ ಇಲ್ಲಿ ಕಡಿಮೆ ಆಗಿಬಿಡತ್ತೆ. ಇದನ್ನು ನಾವು ಯಾಪ್ಯ ವ್ಯಾಧಿ ಅಂತ ಕರಿತೇವೆ. ಯಾಪ್ಯ ಅಂತಂದರೆ ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು. ಹಾಗೂ ಈ ತೊಂದರೆ ಇದ್ದವರು ಯಾವಾಗಲೂ ಅವರ ಊಟ ತಿಂಡಿಯ ಕಡೆ ಹಾಗೂ ಪಥ್ಯಾಪಥ್ಯದ ಕಡೆ ಸ್ವಲ್ಪ ನಿಗಾ ವಹಿಸಬೇಕಾಗಿದ್ದು ತುಂಬ ಅವಶ್ಯಕ. ಇದು ಹೇಗೆ ಅಂತಂದರೆ, ನಾವು ಒಂದು ಸರ್ತಿ ನಾವು ಎಲ್ಲ ಕ್ಲೀನ್ ಮಾಡಿ ಕೊಡ್ತೇವೆ, ಆದರೆ ನಮ್ಮ ಸೆಲ್ಸಿನ ಮೆಮೊರಿಯಲ್ಲಿ, ನಮ್ಮ ಒಂದು DNA ಮೆಮೊರಿಯಲ್ಲಿ ಒಂದು ಆಟೋ ಇಮ್ಯುನಿಟಿ ಏನಿದೆ ಅದನ್ನು ನಾವು ಕಂಪ್ಲೀಟಾಗಿ ಇರೇಸ್ ಮಾಡೋಕ್ಕಾಗೋದಿಲ್ಲ. ಆ ಮೆಮೊರಿಯನ್ನು ಅದನ್ನು ನಾವು ಮಾಸ್ಕ್ ಮಾಡಬಹುದು, ಬಿಟ್ಟರೆ ಕಂಪ್ಲೀಟಾಗಿ ಇರೇಸ್ ಮಾಡಲಿಕ್ಕೆ ಆ ಮೆಮೊರಿನ ಆಗೋದಿಲ್ಲ. ಹಾಗೆಯೇ ಹೇಗೆ ಮಳೆಗಾಲದಲ್ಲಿ ಒಂದು ನಮ್ಮ ಕಳೆ ಅಂತ ಏನು ಹೇಳ್ತೀವಿ, ಹುಲ್ಲಿನ ಒಂದು ಬೇರುಗಳು ಎಲ್ಲೋ ಭೂಮಿಯ ಆಳದಲ್ಲಿ ಎಲ್ಲೋ ಇದ್ದವಾಗ ಚೆನ್ನಾಗಿರುವಂತಹ ಮಳೆ ಹಾಗೂ ನೀರು ಹಾಗೂ ವಾತಾವರಣ ಸಿಕ್ಕಿದವಾಗ ಹೇಗೆ ಹುಲ್ಲು ಬೆಳೀತದೋ ಅದೇ ತರಹ ನೀವು ತುಂಬ ಅತಿಯಾಗಿ ಅಪಥ್ಯಗಳನ್ನು ಮಾಡ್ತಾ ಹೋದವಾಗ ಈ ತರಹ ತೊಂದರೆಗಳು ಮತ್ತೆ ತಮ್ಮ ಒಂದು ಲಕ್ಷಣಗಳನ್ನು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈ ತೊಂದರೆ ಇದ್ದವರು ಯಾವಾಗಲೂ ಒಂದು ತಮ್ಮ ಊಟ ತಿಂಡಿಯ ಬಗ್ಗೆ ಹಾಗೂ ಪಥ್ಯಾಪಥ್ಯದ ಬಗ್ಗೆ ಯಾವಾಗಲೂ ನಿಗಾ ಇಡಬೇಕಾಗಿರುವಂಥದ್ದು ತುಂಬ ಅವಶ್ಯಕ. ಸೊ ಇಂಟರ್ನಲ್ ಮೆಡಿಸಿನ್ಸ್, ಸೊ ಈ ವಮನ ವಿರೇಚನ ಆದಮೇಲೆ ನಾವು ಪ್ರತಿನಿತ್ಯ ತಗೊಳ್ಳಿಕ್ಕೆ 1, 2 ಅಥವಾ 3 ತಿಂಗಳ ಕಾಲ ಹೊಟ್ಟೆಗೆ ತೆಗೆದುಕೊಳ್ಳಿಕ್ಕೆ ಔಷಧಿ ಕೊಡ್ತೇವೆ. ಹಾಗೂ ಹಚ್ಕೊಳ್ಳಿಕ್ಕೆ ಬೇರೆ ಬೇರೆ ಈ ಕುಟಜ, ಎಷ್ಟಿಮದು, ತುವರಕ ಮುಂತಾದ ಒಂದು ಔಷಧಿಗಳಿಂದ ತಯಾರಿಸಲ್ಪಟ್ಟಂತಹ ತೈಲಗಳನ್ನು ನಾವು ಹಚ್ಚಲಿಕ್ಕೆ ಕೊಡ್ತೇವೆ. ಇದೆಲ್ಲದನ್ನು ಕೂಡ ಈ ತೊಂದರೆ ಇದ್ದವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ತರಹದ ಒಂದು ತೊಂದರೆ ಇದ್ದವರು ಖಂಡಿತವಾಗಿಯೂ ನಮ್ಮ ಆಸ್ಪತ್ರೆಗೆ ನಂಬರಿಗೆ ಒಂದು ಕಾಲ್ ಮಾಡಿ ಏನೇ ನಿಮಗೆ ಬೇಕಾದ ಒಂದು ಸಲಹೆ ಸೂಚನೆಗಳನ್ನು, ಅನುಮಾನಗಳನ್ನು ಕೇಳಬಹುದು. ಯಾವಾಗಲೂ ನೀವೆಲ್ಲರೂ ಯು ಆರ್ ಆಲ್ವೇಸ್ ವೆಲ್ಕಮ್. ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿರ್ತೇವೆ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಇನ್ನೊಂದು ಸಮಸ್ಯೆ, ಇನ್ನೊಂದು ವಿಷಯದ ಜೊತೆಗೆ ನಾವು ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.